ಕಾಂಗ್ರೆಸ್ ಯುವ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಕೆಲವು ಮುಖಂಡರು ಮಣಿಕಂಠ ರಾಠೋಡ್ ಅವರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ. ಇದು ಖಂಡಿಸುತ್ತಾ ಅವರಿಗೆ ಇಷ್ಟೇ ಹೇಳಕ್ಕೆ ಬಯಸ್ತೀನಿ, ನೀವು ಏನು ಮಾತಾಡ್ತೀರಿ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ನೀವು ಸಾಕಷ್ಟು ಅಭಿವೃದ್ಧಿ ಚಿತ್ತಾಪುರಿನಲ್ಲಿ ಕುಸಿದಿದೆ, ಕುಂಠಿತಗೊಂಡಿದೆ. ನೀರಿನ ಸಮಸ್ಯೆ ಆಗಿರ್ಬೋದು, ಮತ್ತು ನಾಗವಿ ದೇವಸ್ಥಾನ ಹತ್ತಿರ ಮನೆಗಳು ಫಲಾನುಭವಿಗಳಿಗೆ ಮನೆಗಳು ನಿರ್ಮಾಣಗೊಂಡಿವೆ. ಅವು ಇನ್ನೂ ಯಾಕೆ ಉದ್ಘಾಟನೆ ಆಗಿಲ್ಲ? ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ನೀವು ರಸ್ತೆ ಬಗ್ಗೆ ಯೋಚನೆ ಮಾಡ್ರಿ, ಕುಡಿಯುವ ನೀರಿನ ಬಗ್ಗೆ ಯೋಚನೆ ಮಾಡ್ರಿ. ಅದು ಬಿಟ್ಟು ಮಣಿಕಂಠ 100 ಮಣಿಕಂಠ ಬಂದರೂ ಪ್ರಿಯಾಂಕ್ ಖರ್ಗೆಗೆ ಸೋಲಿಸುವ ಆಗಲ್ಲ. ಪ್ರಿಯಾಂಕ್ ಖರ್ಗೆಗೆ ಈಗ ಒಂದೇ ಎಲೆಕ್ಷನ್ ದಮ್ ಹಾಕ್ಸಿದ್ದಾರೆ ಮಣಿಕಂಠ ರಾಠೋಡ್. ಆ ಥರ ಹೇಳಿಕೆ ಕೊಡೋದು ಬಿಡ್ರಿ. ಫಸ್ಟ್ ಕೆಲಸ ಮಾಡ್ರಿ, ಜನರಿಗೆ ಕೆಲಸ ಮಾಡ್ರಿ, ಜನರಿಗೋಸ್ಕರ ದುಡಿರಿ, ಅಭಿವೃದ್ಧಿ ಮಾಡ್ರಿ. ನೀವು ಇಲ್ಲಿ ಆರ್ಸಿ ತಂದು ನಿಮ್ಮ ಸಾಬ್ರಿಗೆ ಬೆಂಗಳೂರಿನಾಗ ಕುಡ್ಸೋದು ಸಹಿಸಲ್ಲ. ಜನರು ಬಿ ಈಗ ಎಲ್ಲ ಶಾಣ್ಯರಾಗ್ಯಾರ. ಏನು ಬಹಳ ಮುಂದಿನ ಎಲೆಕ್ಷನ್ ಒಳಗೆ ನಿಮ್ದು ಏನದ ಕಾಂಗ್ರೆಸ್ ಪಾಠ ಕಲಿಸ್ತಾರ, ತಕ್ಕ ಪಾಠ ಕಲಿಸ್ತಾರ. ಕೆಲವು ಏನು ಪ್ರಧಾನಮಂತ್ರಿ 0.2 ಯೋಜನೆ JJM ಹಣ ಬಿಡುಗಡೆ ಮಾಡದೆ ಕಾರಣ ಗುತ್ತಿಗೆದಾರರು ಪರಾರಿಯಾಗಿದ್ದಾರೆ. ಉದಾಹರಣೆ ನಮ್ಮದೇ ತೀನ್ಮಳಗಿ ಏರಿಯಾ ಡ್ರೈನೇಜ್ ಇದು ಪೈಪ್ಲೈನ್ ಹಾಕ್ತೀನಿ ಅಂತಂದ್ರೆ 1 ತಿಂಗಳೇ ಕೆಲಸ ಮುಗಿಸ್ಕೊಡ್ತೀನಿ ಅಂತಂದರು. 15 ದಿನ ಆಯ್ತು, ಅವರು ಏನು ಮಾಡಲಿಲ್ಲ. ಅಷ್ಟೇ 10 ದಿನ ಮುಗಿಸ್ಕೊಂಡು ಅಂತಂದ್ರು. ಅದು ಕೆದ್ರಾಗ ಅಷ್ಟೇ ಹೋಗ್ಬಿಟ್ರು. ಫೋನ್ ಹಚ್ಚಿದಾಗ ಏನಂತಾರೆ, ಇಲ್ಲ ಸರ್ ಹಣ ಬಿಡುಗಡೆ ಆಗಿಲ್ಲ, ನಮ್ಗೆ ಟೆಂಡರ್ ಆಗಿಲ್ಲ, ಹಣ ಕೊಟ್ಟಿಲ್ಲ, ನಾವು ಎಲ್ಲಿಂದ ಕೆಲಸ ಮಾಡೋಣ. ಇವೆಲ್ಲ ಉದಾಹರಣೆ ಭಾಳ ಸಾಕಷ್ಟು ಉದಾಹರಣೆ ಇವೆ, ನಿಮಗೆಲ್ಲ ಕೊಡ್ತೀನಿ. ತಹಸೀಲ್ದಾರ್ ಹಳೆ ಕಚೇರಿಯಲ್ಲಿ ನೀರಿನ ಘಟಕ ಹಾಗೆ ಅಷ್ಟೇ, ನೀರಿನ ಘಟಕ ಇದು ಮಾಡೋದಿಲ್ಲ, ಅದು ಉಪಯೋಗ ಮಾಡೋದಿಲ್ಲ, ಅಷ್ಟೇ ಬಿಡೋದು. ಇವು ಎಲ್ಲ ಜನರು ನೋಡ್ಬೇಕು. ಜನರೆಲ್ಲ ಭಾಳ ಶಾಣೆ ಆಗ್ಯಾರ. ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತೀನಿ. ಕಾಂಗ್ರೆಸ್ ಮುಖಂಡರಿಗೆ ಇಷ್ಟೇ ಎಚ್ಚರಿಕೆ ಕೊಡ್ತೀನಿ, ನೀವೇನು ಮಾತಾಡ್ಬೇಕೈತಪ್ಪ ಅಂತಂದ್ರೆ ನಾಲಿಗೆ ಕರೆಕ್ಟ್ ಇಟ್ಕೊಂಡು ಮಾತಾಡ್ರಿ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಜನರು ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರ. ಇಂಥ ಒಂದು ಹೇಳಿಕೆ ಕೊಡೋದು ಬಿಡ್ರಿ, ಅಭಿವೃದ್ಧಿ ಪರವಾಗಿ ನಿಂದ್ರೆ ಇಷ್ಟೇ ಕೇಳ್ಕೊತೀನಿ. ಆತ್ಮೀಯ ಸ್ನೇಹಿತ ಪ್ರಸಾದ್ ಅವಟ್ಟಿ ಅವರು ಹೇಳಿದ ಹಾಗೆ ಕಾಂಗ್ರೆಸ್ ಮುಖಂಡರು ತಮ್ಮ ಬಾಯಿ ಚಪ್ಪಳ ಏನಂತಾರೆ, ಪದೇ ಪದೇ ಬಾಯಿ ಚಪ್ಪಳ. ಅವ್ರಿಗೆ ಕೆಲಸ ಇಲ್ಲ, ದಂಧ ಇಲ್ಲ. ಅವ್ರು ಪ್ರಿಯಾಂಕ್ ಖರ್ಗೆ ಎದರು ತಾನು ಹೀರೋ ಆಗಬೇಕು, ನಾನು ಮಣಿಕಂಠ ಹೇಳಿದ್ರೆ ನಮಗೇನಾದರೂ ಕೆಲಸ ಕೊಡ್ತಾರೇನೋ, ನಮಗೇನಾದರೂ ಹಣ ಕೊಡ್ತಾರೇನೋ, ಆ ಒಂದು ಇಂಟೆನ್ಷನ್ಲಿಂದ ಅವ್ರು ಪತ್ರಿಕಾ ಹೇಳಿಕೆ ಕೊಡ್ತಾರೆ ಪದೇ ಪದೇ. ಒಬ್ಬನೇ ಒಬ್ಬ ಮಣಿಕಂಠಲಿಂತ ನಿಮಗೆ ಅಷ್ಟು ಸಾಕಾಗಲ್ಲ. 100 ಮಣಿಕಂಠ ಬಂದ್ರೆ ನೀವು ಊರೇ ಬಿಟ್ಟು ಹೋಗ್ತೀರಿ. ನಿಮ್ಮ ಶಾಸಕರು ಮಿನಿಸ್ಟ್ರಿಗೆ ಸಾಕಾಗಿದೆ ಮಣಿಕಂಠಲಿಂತ, ಒಬ್ಬೊಬ್ಬನೇ ಮಣಿಕಂಠಲಿಂತ. 100 ಮಣಿಕಂಠ ಬಂದ್ರೆ ನೀವು ಯಾರು ಇರಲ್ಲ ಮನೆಯಾಗ. ನೀವು ಮೊದಲು ಇಷ್ಟೆಲ್ಲ ಪತ್ರಿಕಾ ಹೇಳಿಕೆ ಮಾಡ್ತೀರಿ, ಬಿಡುಗಡೆ ಮಾಡ್ತೀರಿ, ನಮ್ಮ ಬಿಜೆಪಿದವ್ರ ಬಗ್ಗೆ ಅಷ್ಟೊಂದು ಆಲೋಚನೆ ಮಾಡ್ತೀರಿ. ಮೊದಲು ನಮ್ಮ ಪಟ್ಟಣದ ಏನು ಹಾಲತ್ತದ ಅದು ನೋಡ್ರಿ. ನಮ್ಮ ಚಿತ್ತಾಪುರದಾಗ ಎಷ್ಟು ಸಮಸ್ಯೆ ಅದಾವ ಅದು ನೋಡ್ರಿ. ಒಂದು ಗಲ್ಯಾಗ ಹೋದ್ರೆ ನಮಗೆ ಗಾಡಿ ಹೋಗಲ್ಲ, ಮನುಷ್ಯರಿಗಂತೂ ನಡ್ಲಿಕ್ಕಾಗಲ್ಲ. ಅಂತ ಪರಿಸ್ಥಿತಿ ಪ್ರತಿಯೊಂದು. ಈಗ ವಾರ್ಡ್ ನಂಬರ್ 7ದಾಗ ನಮ್ದೇ ಪರಿಸ್ಥಿತಿ ಅದ. ನಾವು ಒಂದು ಗಾಡಿ ಒಯ್ಬೇಕಂದ್ರೆ, ಏನಾದರೂ ಸಾಮಾನು ಮನೆಗೆ ಒಯ್ಬೇಕಂದ್ರೆ ಗಾಡಿ ನಡು ರಸ್ತೆದಾಗ ಹಚ್ಚಿ ಮನೆ ತನಕ ಹೋಗ್ಬೇಕಂತ ಅಂತ ಪರಿಸ್ಥಿತಿ ಅದ. ಮತ್ತೆ ಇವು ದೊಡ್ಡ ಕಾರ್ಪೊರೇಟರ್ಗಳು, ಮಾಜಿ ಅಧ್ಯಕ್ಷರು ಇರ್ಲಾರ್ದ ಕತೆ ಹೇಳಿ ನಮ್ಮ ಪಕ್ಷದ ಬಗ್ಗೆ ಇವ್ರಿಗೆ ಯಾಕೆ ಚಿಂತಿ? ನಿಮ್ಮ ಪಕ್ಷದ ನೀವು ಚಿಂತೆ ಮಾಡ್ರಿ. ನಮ್ಮ ಅಭ್ಯರ್ಥಿಗೆ ಟಿಕೆಟ್ ಸಿಗ್ತದೋ ಬಿಡ್ತದ ನೀವ್ಯಾರು ಹೇಳೋರು ನಮಗ? ಯಾವ ಚುನಾವಣೆಯಲ್ಲಿ ತಾವು ಅದೇ ರೀತಿ ಹೇಳಿದ್ರಿ. ಅವ್ರು ಹಂಗಾರ ಗಡಿಪಾರ ರೌಡಿಶೀಟರ. ನಮ್ಮ ಪಕ್ಷದ ಅದು ಮ್ಯಾಟರ್ ನಾವು ಡಿಸೈಡ್ ಮಾಡೋರು, ನಮ್ಮ ಹೈಕಮಾಂಡ್ ಅದ. ನೀವ್ಯಾರು ಹೇಳೋರು ಅದಕ್ಕೆಲ್ಲ? ಮೊದಲು ಇಷ್ಟೆಲ್ಲ ಮಾತಾಡೋರು ತಾವು ತಮ್ಮ ವಾರ್ಡ್ನಾಗ ಏನ್ ಕೆಲಸ ನಡೆದದ ಅದು ನೋಡ್ರಿ. ಜನರು ಗೂಳೆ ಹೋಗ್ತಾ ಇದಾರ, ಬಾಂಬೆ, ಪೂನಾ, ಬೆಂಗಳೂರು ದುಡಿಯಕ್ಕೆ ಹೋಗಕತ್ತಾರ. ಇಲ್ಲಿ ಕೆಲಸ ಇರ್ಲಾರ್ದೆ ಮಂದಿ ಸಾಯಕತ್ತಾರ. ರೈತರು ಅವ್ರಿಗೆ ಹಣ ಬಿಡುಗಡೆ ಮಾಡದೆ ರೈತರು ಸಾಯ್ತಾ ಇದ್ದಾರೆ. ಪರಿಹಾರ ಧನ ಕೊಡ್ಲಾರ್ದೆ ರೈತರು ಸಾಯುವ ಪರಿಸ್ಥಿತಿ ಬಂದದ. ಮತ್ ನಮ್ಮ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡ್ತೀವಿ. ನಿಮಗೆ ಯಾಕೆ ಹುಟ್ಟೆ ಕಿಚ್ಚಂದ್ರ ಮಣಿಕಂಠ ರಾಠೋಡ್ ಅವರ ಹಿಂದೆ ಅಷ್ಟೊಂದು ಅಭಿಮಾನಿ ಅದ. ಮುಂದಿನ ಚುನಾವಣೆಯಲ್ಲಿ ಈ ಮಣಿಕಂಠ ರಾಠೋಡ್ ಹಿಂಗೆ ಬಿಟ್ರೆ ನಮಗೇನು ಗತಿ, ಸೋಲೆ ಗತಿ ಅಂತ ತಿಳ್ಕೊಂಡು ತಾವೆಲ್ಲ ಯಾರೋ ಪ್ರಚೋದನೆಯಿಂದ ತಾವು ಒತ್ತಾಯಪೂರ್ವಕವಾಗಿ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿ ಪತ್ರಿಕಾ ಹೇಳಿಕೆಗಳು ಕೊಡ್ತಾ ಇದ್ರಿ. ಇದೆಲ್ಲ ಮೊದಲು ತಕ್ಷಣವೇ ನಿಲ್ಲಿಸಬೇಕು. ಇಷ್ಟು ಹೇಳಿ